ಉಭಯ ಸಂಕಟಕ್ಕೆ ಸಿಲುಕಿದ್ರ ಡಿಸಿಎಂ ಡಿಕೆ ಶಿವಕುಮಾರ್. ಪಕ್ಷ ಮತ್ತು ಸಮುದಾಯ ಎರಡರ ಪರವೂ ನಿಲ್ಲಬೇಕಾದ ಇಕ್ಕಟ್ಟು ಇದೆ ಅವರಿಗೆ. ಒಂದು ಕಡೆ ಸಮುದಾಯ, ಮತ್ತೊಂದು ಕಡೆ ಪಕ್ಷದ ತೀರ್ಮಾನ. ಜಾತಿ ಗಣತಿಯನ್ನ ವಿರೋಧಿಸಲಾಗದೆ ಒಪ್ಕೊಳ್ಳೋದಕ್ಕೂ ಸಾಧ್ಯವಾಗದೆ ತೊಳಲಾಟ ಆರಂಭವಾಗ್ಬಿಟ್ಟಿದೆ. ಕಾಂಗ್ರೆಸ್ ಪ್ರಣಾಳಿಕೆಯಲ್ಲೇ ಜಾತಿ ಗಣತಿ ಪ್ರಸ್ತಾಪದಿಂದ ಈಗ ಡಿಕೆ ಶಿವಕುಮಾರ್ ಸಂಕಷ್ಟದಲ್ಲಿ ಸಿಲುಕಿದ್ರಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಅದರ ಜೊತೆಗೆ ನಿನ್ನೆ ಸಮುದಾಯದ ನಾಯಕರ ಸಭೆ ಸೇರೋದಕ್ಕಿಂತ ಮುಂಚೆ ಅವರು ನಿರ್ಮಲಾನಂದನಾಥ ಸ್ವಾಮೀಜಿ ಅವರನ್ನ ಭೇಟಿ ಮಾಡಿದ್ರು. ಆಗ ಸ್ವಾಮೀಜಿಯಿಂದ ಒಂದು ಮಾತು, ಸಮುದಾಯದ ಹಿತ ಕಾಪಾಡಬೇಕು ಅಂತ. ಈ ಕಡೆ ಹೈಕಮಾಂಡ್ ಅವರ ಪ್ರೆಷರ್, ಜಾತಿ ಗಣತಿ ವರದಿ ಬಿಡುಗಡೆಯಾಗಬೇಕು, ಸಮುದಾಯದವರನ್ನ ನೀವು ವಿಶ್ವಾಸಕ್ಕೆ ತಗೊಳ್ಬೇಕು ಅಂತ. ಹಾಗಾದ್ರೆ ಯಾವುದರ ಪರವಾಗಿ ನಿಲ್ಲಬೇಕು ಅನ್ನುವಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸದ್ಯಕ್ಕೆ ಡಿಕೆ ಶಿವಕುಮಾರ್ ಅವರು ಇದ್ದಾರೆ. ಶಾಮನೂರು ಶಿವಶಂಕರಪ್ಪನವರಂತೂ ಓಪನ್ ಆಗಿ ಹೇಳ್ಬಿಟ್ರು, ಸರ್ ನಮ್ನೆಲ್ಲ ಎದುರಾಕೊಂಡು ರಾಜ್ಯಭಾರ ಮಾಡಕ್ಕಾಗುತ್ತಾ ಅಂತ. ಆದ್ರೆ ಡಿಕೆ ಶಿವಕುಮಾರ್ ಪರಿಸ್ಥಿತಿ ಹಾಗಿಲ್ವಲ್ಲ. ಡೀಟೇಲ್ಸ್ ನೀಡ್ತಾರೆ ನಮ್ಮ ಸೀನಿಯರ್ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಹರೀಶ್ ಈ ಬಗ್ಗೆ. ಹರೀಶ್, ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರು ಅಡಕತ್ತರೆಯಲ್ಲಿ ಸಿಲುಕಿದ್ದಂತೆ ಕಾಣಿಸ್ತಾ ಇದೆ. ಅವರ ಮುಂದಿನ ನಡೆ ಏನು, ಏನ್ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಡಿಕೆ ಶಿವಕುಮಾರ್ಗೆ ಎದುರಾಗಿರುವಂತಹ ಸಂಕಷ್ಟಗಳು ಏನೇನು? ಬಹಳ ಮುಖ್ಯವಾಗಿರುವುದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಂದು ರೀತಿಯಲ್ಲಿ ಅಡಕತ್ತರಿಗೆ ಸಿಲುಕುವಂತ ಸನ್ನಿವೇಶ ಕೂಡ ನಿರ್ಮಾಣ ಆಗಿದೆ. ಅವರು ಡಿಸಿಎಂ ಕೂಡ ಆಗಿದ್ದಾರೆ, ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಒಂದ್ ಕಡೆ ಒಕ್ಕಲಿಗ ಸಮುದಾಯ ಕೂಡ ಇಲ್ಲಿ ಅಂಕಿಅಂಶಗಳು ಸಮರ್ಪಕವಾಗಿಲ್ಲ ಅನ್ನುವಂಥ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅದರ ಲೋಪದೋಷಗಳನ್ನ ಸರಿಪಡಿಸಬೇಕು ಅನ್ನುವಂಥ ಆಗ್ರಹವನ್ನ ವ್ಯಕ್ತಪಡಿಸಿದ್ದಾರೆ. ಮಗದೊಂದ್ ಕಡೆ ಕಾಂಗ್ರೆಸ್ನ ಪ್ರಣಾಳಿಕೆಯಲ್ಲೇ ಕೂಡ ಜಾತಿ ಜನಗಣತಿ ಜಾರಿಗೆ ಸಂಬಂಧಪಟ್ಟಂಗೆ ಪ್ರಸ್ತಾಪ ಮಾಡಲಾಗಿದೆ. ಅಂದ್ರೆ ಕಾಂಗ್ರೆಸ್ನ ನಿರ್ಣಯ ಕೂಡ ಅದಾಗಿದೆ. ಆದ್ರೆ ಅದನ್ನ ವಿರೋಧಿಸಲು ಆಗದೆ ಸ್ವಾಗತಿಸಲು ಆಗದಂತಹ ಪರಿಸ್ಥಿತಿಯಲ್ಲಿ ಡಿಕೆ ಶಿವಕುಮಾರ್ ಸಿಲುಕಿದಂತೆ ಕಾಣಿಸ್ತಾ ಇದೆ. ನಿನ್ನೆ ನಡೆದಂತಹ ಒಕ್ಕಲಿಗ ಸಮುದಾಯದ ನಾಯಕರ ಸಚಿವರು ಶಾಸಕರ ಸಭೆಯಲ್ಲೂ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಸುದೀರ್ಘ ಚರ್ಚೆ ಆಗಿದೆ. ಅಲ್ಲೂ ಕೂಡ ಹಲವು ಶಾಸಕರು ನೇರವಾಗಿ ಪ್ರಸ್ತಾಪ ಮಾಡಿದ್ರೆ ಇದು ಲೋಪ ಆಗಿದೆ, ಇದನ್ನ ಸರಿಪಡಿಸಬೇಕಾಗುತ್ತೆ. ನಾವು ವರದಿಯನ್ನ ವಿರೋಧಿಸುತ್ತಿಲ್ಲ, ಆದ್ರೆ ವರದಿಯಲ್ಲಿ ಆಗಿರುವ ಲೋಪಗಳನ್ನ ಸರಿಪಡಿಸಬೇಕು. ಈ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಒತ್ತಡವನ್ನು ಹಾಕಬೇಕು ಅನ್ನುವಂತಹ ಅಭಿಪ್ರಾಯವನ್ನ ಕೂಡ ಶಾಸಕರು ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಡಿಕೆ ಶಿವಕುಮಾರ್ ಅವರು ಬಹಿರಂಗವಾಗಿ ಯಾವುದೇ ರೀತಿ ಹೇಳಿಕೆ ಕೂಡ ಆಗದೇ ಇರುವಂತಹ ಹಿನ್ನೆಲೆಯಲ್ಲಿ ಸಿಎಂ ಜೊತೆ ಈ ವಿಚಾರವಾಗಿ ಮಾತನಾಡ್ತೀನಿ ಅನ್ನುವಂತ ಭರವಸೆನ ಕೊಟ್ಟಿದ್ದಾರೆ. ಜೊತೆಗೆ ಸಚಿವರು ಏನಿದ್ದಾರೆ, ಸಮುದಾಯ ಸಚಿವರು ಎಲ್ಲರೂ ಕೂಡ ಒತ್ತಡ ಹಾಕುವಂತ ನಿಟ್ಟಿನಲ್ಲಿ ಕೂಡ ನಿರ್ಧಾರ ಮಾಡಿದ್ದಾರೆ. ಆದ್ರೆ ಡಿಕೆ ಶಿವಕುಮಾರ್ ಅವರಿಗೆ ಸದ್ಯದ ಮಟ್ಟಿಗೆ ವರದಿಗೆ ಸಂಬಂಧಪಟ್ಟಂಗೆ ಯಾವುದೇ ಬಹಿರಂಗವಾಗಿ ತೀರ್ಮಾನ ಕೈಗೊಂಡು ಮಾತನಾಡದಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂತದ್ದು. ಸಭಾ, ಥ್ಯಾಂಕ್ ಯು ಹರೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.